ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಪೈಲರ್ ಡಿಸೈನ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ ಎಲ್ಲಾರ್ ಪಾರ್ಸರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಕೇವಲ 3 ಸ್ಟೆಪ್ ಅಲ್ಲಿ ಮಾತ್ರ ಸಾಲ್ವ್ ಮಾಡಬೇಕು. ವಿಟಿ ಎಕ್ಸಾಮ್ಸ್ ಅಂತ ಬಂದ್ರೆ ನಿಮಗೆ 10 ಮಾರ್ಕ್ಸ್ ಗೆ ಈ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ 3 ಸ್ಟೆಪ್ ಅಲ್ಲಿ ಮೊದಲನೇ ಸ್ಟೆಪ್ ವೆರಿ ಈಸಿ. ಇನ್ನ 2 ಸ್ಟೆಪ್ ಯಾವ ರೀತಿ ಅಂತಂದ್ರೆ ಒಂದು ಸ್ಟೆಪ್ ಬರೆದ್ರೆ ಇನ್ನೊಂದು ಸ್ಟೆಪ್ ಆರಾಮಾಗಿ ಬರೀಬಹುದು. ಸರಿನಾ? ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಎ ಇಸ್ ಎ ಪ್ರೊಡ್ಯೂಸರ್ ವಿಚ್ ಈಸ್ ಪ್ರೊಡ್ಯೂಸಿಂಗ್ 2 ಪ್ರೊಡಕ್ಷನ್ಸ್. ಸೊ ಈ ಸ್ಲ್ಯಾಶ್ ಅಂತ ಅಂದ್ರೆ ಏನು, 2 ಪ್ರೊಜೆಕ್ಷನ್ಸ್ ಅನ್ನು ಸಪರೇಟ್ ಮಾಡ್ತಾ ಇದೆ ಅಂತ ಅರ್ಥ. ಸರಿನಾ? 2 ಪ್ರೊಜೆಕ್ಷನ್ಸ್ ಗಳಿದಾವೆ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ಎ ಇಟ್ ಸೆಲ್ಫ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡಬೇಕು ಅಂತಂದ್ರೆ ಆರ್ಗ್ಯುಮೆಂಟ್ ಅಂಡ್ ನಂಬರ್. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ನಾನು ಏನ್ ಮಾಡಬೇಕು, ಆರ್ಗ್ಯುಮೆಂಟ್ ಅಂಡ್ ನಂಬರಿಂಗ್. ಸೊ ಇದನ್ನ ಯಾವ ರೀತಿ ಮಾಡಬೇಕು ನೋಡಿ. ಫಸ್ಟ್ ಏನ್ ಮಾಡಬೇಕು, ಮೊದಲನೇ ಪ್ರೊಡ್ಯೂಸರ್ ಅನ್ನ ಆರ್ಗ್ಯುಮೆಂಟ್ ಮಾಡಬೇಕು. ಇಲ್ಲಿ ಕೇವಲ ಒಬ್ರು ಪ್ರೊಡ್ಯೂಸರ್ ಇರೋದು, ಸೊ ಅವರನ್ನೇ ಆರ್ಗ್ಯುಮೆಂಟ್ ಮಾಡಬೇಕು. ಏನಿದು ಎ ಇದೆ ಅಲ್ವಾ, ಸೊ ಯಾವ ರೀತಿ ಆರ್ಗ್ಯುಮೆಂಟ್ ಮಾಡೋದು, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ. ಸೊ ಇಲ್ಲೇನಾದ್ರೂ ಬಿ ಇದ್ದಿದ್ರೆ ಬಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಬಿ, ಇ ಇದ್ದಿದ್ರೆ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಇ. ಈ ರೀತಿ ಫಸ್ಟ್ ನಾವು ಆರ್ಗ್ಯುಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಪ್ರೊಜೆಕ್ಷನ್ಸ್ ಇದಾವಲ್ಲ, ಆಸ್ ಇಟ್ ಈಸ್ ಬರೆಯೋಣ. ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್ ಸ್ಲ್ಯಾಶ್ ಎ. ಈ ತರನಾದ್ರೂ ಕೂಡ ನೀವು ಬರ್ಕೋಬಹುದು. ಇಲ್ಲ ಒಂದೊಂದ್ಸಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಏನ್ ಮಾಡಿ, ಇದನ್ನ ಸಪರೇಟ್ ಪ್ರೊಜೆಕ್ಷನ್ ಆಗಿನೇ ಬರೀ. ಎ ಇಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಅಲ್ವಾ, ಎ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದಿಸ್ ಒನ್, ಎ ಇಸ್ ಆಲ್ಸೋ ಪ್ರೊಡ್ಯೂಸಿಂಗ್ ದಿಸ್ ಒನ್. ಸೊ ಎರಡನ್ನು ಕೂಡ ನಾವು ಸಪರೇಟ್ ಆಗಿ ಬರ್ಕೊಂಡಿದ್ವಿ. ಆರ್ಗ್ಯುಮೆಂಟ್ ಆಗಿದೆ, ನಂಬರಿಂಗ್ ಅನ್ನ ಮಾಡಬೇಕು. ಸೊ ನಂಬರಿಂಗ್ ನೀವು 0 ಇಂದನಾದ್ರೂ ಶುರು ಮಾಡ್ಬೋದು, 1 ಇಂದನಾದ್ರೂ ಶುರು ಮಾಡ್ಬೋದು. ಸೊ ನಾನು 0 ಇಂದ ಶುರು ಮಾಡ್ತೀನಿ. 0 1 2 ಪ್ರತಿಯೊಂದು ಪ್ರೊಜೆಕ್ಷನ್ಗೂ ಕೂಡ ನಾವು ಸಪರೇಟ್ ಆಗಿ ನಂಬರಿಂಗ್ ಅನ್ನ ಮಾಡಬೇಕು. ಈಗ ಮೊದಲನೇ ಸ್ಟೆಪ್ ಮುಗೀತು. ಸೊ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ DFA ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ದಟ್ ಈಸ್ DFA ಡಯಾಗ್ರಾಮ್. ಸೊ DFA ಡಯಾಗ್ರಾಮ್ ಬರೆಯೋದು ಯಾವ ರೀತಿ, ಫಸ್ಟ್ ಈ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಪ್ರೊಜೆಕ್ಷನ್ಸ್ ಗಳನ್ನ ತಗೊಂಡಿದ್ದೀರಲ್ಲ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ, ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್, ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಸರಿನಾ? ಈಗ ಈ ಎಲ್ಲಾ ಪ್ರೊಜೆಕ್ಷನ್ಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಡಾಟ್ ಅನ್ನ ಇಡಬೇಕು. ನೋಡಿ, ಈ ಪ್ರೊಜೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಡಾಟ್, ಈ ಪ್ರೊಜೆಕ್ಷನ್ ಶುರು ಆಗೋಕ್ಕಿಂತ ಮುಂಚೆ ಡಾಟ್, ಈ ಪ್ರೊಜೆಕ್ಷನ್ ಶುರು ಆಗೋಕ್ಕಿಂತ ಮುಂಚೆ ಡಾಟ್. ಸೊ ಇದನ್ನ ಫುಲ್ ಸರ್ಕಲ್ ಅನ್ನ ಮಾಡ್ತೀನಿ. ಈ ಡಾಟ್ ಏನ್ ಹೇಳುತ್ತೆ ಅಂತಂದ್ರೆ ನಾನು ಎಲ್ಲಾರ್ಗಿನ್ನ ಮುಂದೆ ಹೋಗ್ಬೇಕು. ಪ್ರತಿಯೊಂದು ಪ್ರೊಜೆಕ್ಷನ್ ಅಲ್ಲೂ ಕೂಡ ನಾನು ಎಲ್ಲಾರ್ಗಿನ್ನ ಮುಂದೆ ಹೋಗ್ಬೇಕು. ಮುಂದೆ ಯಾವ ರೀತಿ ಹೋಗ್ತೀನಿ ಅಂತಂದ್ರೆ ಒಂದೊಂದೇ ಸ್ಟೆಪ್ ಹೋಗ್ತೀನಿ. ಏನು, ಎಲ್ಲಾರ್ಗಿನ್ನ ಮುಂದೆ ಹೋಗ್ಬೇಕು, ಎಲ್ಲಾರ್ಗಿನ್ನ ಮುಂದೆ ಹೋಗ್ತೀನಿ. ಯಾವ ರೀತಿ, ಒಂದೊಂದೇ ಸ್ಟೆಪ್. ಎಲ್ಲಾರ್ಗಿನ್ನ ಮುಂದೆ ಹೋದ್ರೆ ಡಾಟು ಅಲ್ಲಿ ಸ್ಟಾಪ್ ಮಾಡಬೇಕು. ಈಗ ಒಂದೊಂದೇ ಪ್ರೊಜೆಕ್ಷನ್ ಅನ್ನ ತಗೋಣ. ಮೊದಲನೇ ಪ್ರೊಜೆಕ್ಷನ್ ಏನು, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ ಅಲ್ವಾ. ಡಾಟ್ ಇಲ್ಲಿದೆ, ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ, ಎ ಅನ್ನ ಕ್ರಾಸ್ ಮಾಡಿ ಈ ಕಡೆ ಹೋಗುತ್ತೆ. ಸರಿನಾ? ಈಗ ಏನಾಗಿದೆ ನೋಡಿ, ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಗಿದೆ ಪ್ರೊಜೆಕ್ಷನ್ ಅಲ್ಲಿ. ಎಸ್. ಸೊ ಈ ಪ್ರೊಜೆಕ್ಷನ್ ಅಲ್ಲಿ ಇದ್ದಿದ್ದು ಕೇವಲ ಎ ಮಾತ್ರ. ಡಾಟ್ ಇಲ್ಲಿ ಇತ್ತು, ಒಂದ್ ಸ್ಟೆಪ್ ಈ ಕಡೆ ಹೋದ್ರೆ ಎಲ್ಲರಿಗಿನ್ನ ಮುಂದೆ ಹೋದಾಗ ಆಯ್ತು. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಫುಲ್ ಸರ್ಕಲ್ ಅನ್ನ ಹಾಕ್ಬಿಟ್ಟು ರೆಪ್ರೆಸೆಂಟ್ ಅನ್ನ ಮಾಡ್ತೀರಾ. ಈ ಸರ್ಕಲ್ ಏನಲ್ಲ, ಓವೆಲ್ ತರ ಬರ್ತಿದೆ, ಓಕೆ ಏನಾಗಲ್ಲ. ಸೊ ಈ ರೀತಿ ಮಾಡ್ತೀರಾ. ಈಗ ಇಲ್ಲಿ ಏನ್ ಬರಿಬೇಕು ಅಂತಂದ್ರೆ ಈ ಡಾಟ್ ಇದೆಯಲ್ಲ ಅದು ಯಾರನ್ನ ಕ್ರಾಸ್ ಮಾಡಿ ಆ ಕಡೆ ಹೋಗಿದೆ ಅಂತ ಬರಿಬೇಕು. ನೋಡಿ, ಡಾಟ್ ಇಲ್ಲಿ ಇತ್ತು, ಎ ಅನ್ನ ಕ್ರಾಸ್ ಮಾಡಿ ತಾನೆ ಇಲ್ಲಿಗೆ ಹೋಗಿದ್ದು, ಸೊ ಎ ಅಂತ ಬರಿ. ಸರಿನಾ? ನೆಕ್ಸ್ಟ್ ಇನ್ನೊಂದು, ಇಲ್ಲಿ 0 ಇಂದ ನಂಬರಿಂಗ್ ಅನ್ನ ಶುರು ಮಾಡಿರೋದ್ರಿಂದ ಸ್ಟೇಟ್ ಗಳನ್ನು ಕೂಡ 0 ಇಂದ ಶುರು ಮಾಡಬೇಕು. I0 I1. ನೀವೇನಾದ್ರೂ 1 ಇಂದ ನಂಬರಿಂಗ್ ಅನ್ನ ಶುರು ಮಾಡಿದ್ರೆ I1 I2 ಆ ರೀತಿ. 0 ಇಂದ ಶುರು ಮಾಡಿದ್ರೆ 0 ಇಂದನೇ ಶುರು ಮಾಡ್ರಿ, 1 ಇಂದ ಶುರು ಮಾಡಿದ್ರೆ 1 ಇಂದ ಶುರು ಮಾಡ್ರಿ. ಸರಿನಾ? ಮೊದಲನೇದ್ರದ್ದು ಆಯ್ತು. ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಎರಡನೇದೇನು, ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್ ಅಲ್ವಾ. ಡಾಟ್ ಇಲ್ಲಿದೆ, ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ ಎಲ್ಲ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ. ಅಂದ್ರೆ ಏನಾಯ್ತು, ಓಪನ್ ಬ್ರಾಕೆಟ್ ಆದ ತಕ್ಷಣ ಡಾಟ್ ಬಂತು, ಡಾಟ್ ಆದ್ಮೇಲೆ ಕ್ಯಾಪಿಟಲ್ ಲೆಟರ್ ಎ ಇದೆ, ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಇದೆ. ಈಗ ಡಾಟ್ ಎಲ್ಲರಿಗಿನ್ನ ಮುಂದೆ ಬಂದಿದ್ಯಾ, ಇಲ್ಲ, ಎಲ್ಲರಿಗಿನ್ನ ಮುಂದೆ ಬಂದಿಲ್ಲ. ಸೊ ನಾನು ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಅದರ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತ ನೋಡ್ತೀನಿ. ಡಾಟ್ ಆದ್ಮೇಲೆ ಇರುವಂತ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಕ್ಯಾಪಿಟಲ್ ಲೆಟರ್ ಎ. ಕ್ಯಾಪಿಟಲ್ ಲೆಟರ್ ಎದು ಏನಾದ್ರೂ ಪ್ರೊಜೆಕ್ಷನ್ಸ್ ಇದೆಯಾ ಇಲ್ಲಿ, ಎಸ್, 2 ಪ್ರೊಜೆಕ್ಷನ್ಸ್ ಇದೆ. ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಎ ಪ್ರೊಡ್ಯೂಸಿಂಗ್ ಡಾಟ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್ ಎ ಪ್ರೊಡ್ಯೂಸಿಂಗ್ ಡಾಟ್ ಎ. ಈಗ ನೋಡಿದ್ರೆ ಲಾಸ್ಟ್ ಎಲಿಮೆಂಟ್ ಏನಾಗಿದೆ ನೋಡಿ, ಲಾಸ್ಟ್ ಎಲಿಮೆಂಟ್
ಈ ರೀತಿ ನೋಡ್ತಾ ಬರಬೇಕು. ಲಾಸ್ಟ್ ಎಲಿಮೆಂಟ್ ಡಾಟ್ ಆದ್ಮೇಲೆ ಲಾಸ್ಟ್ ಎಲಿಮೆಂಟ್ ಏನಿದೆ ಸ್ಮಾಲ್ ಲೆಟರ್ ಇದೆ. ಸ್ಮಾಲ್ ಲೆಟರ್ ಪ್ರೊಜೆಕ್ಷನ್ಸ್ ಇದೆಯಾ? ಇಲ್ಲ. ಸೊ ಇವಾಗ ಇಲ್ಲಿ ಸ್ಟಾಪ್ ಮಾಡಬೇಕು. ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ? ಒಂದು ಡಾಟ್ ಎಲ್ಲರಿಗಿಂತ ಮುಂದೆ ಹೋಗಿರ್ಬೇಕು. ಇಲ್ಲ ಅಂತಂದ್ರೆ ಸ್ಮಾಲ್ ಲೆಟರ್ ಬಂದ್ಬಿಡ್ಬೇಕು ಲಾಸ್ಟ್ ಅಲ್ಲಿ. ಸ್ಮಾಲ್ ಲೆಟರ್ ಬಂದ್ರೆ ಇಲ್ಲ ಡಾಟ್ ಎಲ್ಲರಿಗಿಂತ ಮುಂದೆ ಹೋಗಿದ್ರೆ ಸ್ಟಾಪ್ ಮಾಡ್ಬೇಕು. ಸರಿನಾ? ಇದು ಇನ್ನು ಫುಲ್ ಕಂಪ್ಲೀಟ್ ಆಗಿ ಸಾಲ್ವ್ ಆಗಿಲ್ಲ. ಇಲ್ಲಿಗೆ ಈಗ ತಕ್ಕ ಮಟ್ಟಿಗೆ ಸ್ಟಾಪ್ ಮಾಡಿದೀವಿ. ಸರಿನಾ? ನೆಕ್ಸ್ಟ್ ಮೂರನೇ ಪ್ರೊಜೆಕ್ಷನ್ ಹೋಗೋಣ. ಅದಕ್ಕಿಂತ ಮುಂಚೆ ಈ ಡಾಟ್ ಯಾರನ್ನ ಸರ್ಪಾಸ್ ಮಾಡಿ ಆ ಕಡೆ ಹೋಗಿದ್ದು ಇಲ್ಲಿತ್ತು. ಓಪನ್ ಬ್ರಾಕೆಟ್ ಅನ್ನ ಸರ್ಪಾಸ್ ಮಾಡಿ ಇಲ್ಲಿಗೆ ಹೋಯ್ತಲ್ವಾ? ಸೊ ಓಪನ್ ಬ್ರಾಕೆಟ್ ಇಷ್ಟನ್ನ ಬರೀಬೇಕು. ನೆಕ್ಸ್ಟ್ ಎ ಪ್ರೊಡ್ಯೂಸಿಂಗ್ ಎ ಡಾಟ್ ಇಲ್ಲಿತ್ತು, ಆ ಕಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತೆ. ಸೊ ಎಲ್ಲಾ ಪ್ರೊಜೆಕ್ಷನ್ ಇನ್ನ ಮುಂದೆ ಹೋಯ್ತಾ? ಎಸ್. ಸೊ ಇದನ್ನ ಸರ್ಕಲ್ ಔಟ್ ಮಾಡಬೇಕು. ಯಾರನ್ನ ಕ್ರಾಸ್ ಮಾಡಿ ಹೋಗಿದ್ದು ಡಾಟ್? ಸ್ಮಾಲ್ ಲೆಟರ್ ಎ. ಈಗ I1 ಕಂಪ್ಲೀಟ್ ಆಗಿದೆ, I2 ಕಂಪ್ಲೀಟ್ ಆಗಿಲ್ಲ, ಇನ್ನು I3 ಫುಲ್ ಕಂಪ್ಲೀಟ್ ಆಗಿದೆ. ಯಾಕೆ? ಡಾಟ್ ಎಲ್ಲರಿಗಿನ್ನ ಮುಂದೆ ಬಂದಿದೆ. ಈಗ ಈ ಪ್ರೊಜೆಕ್ಷನ್ ಅನ್ನ ಮತ್ತೆ ತಗೊಳ್ಳೋಣ. ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್. ಇಲ್ಲಿತ್ತು ಡಾಟು. ಸೊ ಈ ಕಡೆ ಹೋದ್ರೆ ಎಲ್ಲಿಗೆ? ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಆ ಕಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತೆ. ಸರಿನಾ? ಎಸ್. ಸೊ ಈಗ ಡಾಟ್ ಆದ್ಮೇಲೆ ನೆಕ್ಸ್ಟ್ ಇರೋದು ಯಾವುದು? ಕ್ಲೋಸ್ಡ್ ಬ್ರಾಕೆಟ್. ಸೊ ಕ್ಲೋಸ್ಡ್ ಬ್ರಾಕೆಟ್ ಇದೆ ಅಂತಂದ್ರೆ ನಾನು ಸ್ಟಾಪ್ ಮಾಡ್ತೀನಿ. ನಾನು ಹೇಳಿದ್ದೆ ಏನು? ಕ್ಯಾಪಿಟಲ್ ಲೆಟರ್ ಇದ್ರೆ ಅದ್ರ ಪ್ರೊಜೆಕ್ಷನ್ಸ್ ಗಳನ್ನ ಬರಿತೀವಿ. ಸ್ಮಾಲ್ ಲೆಟರ್ಸ್ ಇದ್ರೆ ಇಲ್ಲ ಅಂತಂದ್ರೆ ಡಾಟ್ ಎಲ್ಲರಿಗಿನ್ನ ಮುಂದೆ ಹೋಗಿದ್ರೆ ನಾವು ಈ ರೀತಿ ರೌಂಡ್ ಅಪ್ ಅನ್ನ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಡಾಟ್ ಆದ್ಮೇಲೆ ಇರೋದು ಯಾವುದು? ಕ್ಲೋಸ್ಡ್ ಬ್ರಾಕೆಟ್. ಸೊ ಕ್ಲೋಸ್ಡ್ ಬ್ರಾಕೆಟ್ ಕೂಡ ಇಲ್ಲಿ ಪ್ರೊಜೆಕ್ಷನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆಗಿದೆಯಾ? ಫುಲ್ ಇಲ್ಲ, ಇನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ. ಯಾಕೆ? ಡಾಟ್ ಎಲ್ಲರಿಗಿನ್ನ ಇನ್ನು ಮುಂದೆ ಹೋಗಿಲ್ಲ. ಸರಿನಾ? ಇನ್ನ ಉಳಿದಿರುವಂತ ಇವೆರಡನ್ನ ನೋಡೋಣ. ಇವಾಗ ಯಾರನ್ನ ಸರ್ಪಾಸ್ ಮಾಡೋಗಿದ್ದು? ಕ್ಯಾಪಿಟಲ್ ಲೆಟರ್ ಎ ಅನ್ನ. ಸರಿನಾ? ಎ ಪ್ರೊಡ್ಯೂಸಿಂಗ್ ಡಾಟ್ ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್. ನೋಡಿ ಡಾಟ್ ಆ ಕಡೆ ಹೋದ್ರೆ ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತೆ. ಈಗ ಡಾಟ್ ಆದ್ಮೇಲೆ ಏನಿರೋದು? ಕ್ಯಾಪಿಟಲ್ ಲೆಟರ್ ಎ. ಸೊ ಕ್ಯಾಪಿಟಲ್ ಲೆಟರ್ ಎದು ಪ್ರೊಜೆಕ್ಷನ್ಸ್ ಇದೆಯಾ ಇಲ್ಲಿ? ಎಸ್. ಸೊ ಅವನ್ನ ಬರೆಯೋಣ. ಎ ಪ್ರೊಡ್ಯೂಸಿಂಗ್ ಡಾಟ್ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್ ಎ ಡಾಟ್. ಬಟ್ ಈ ಪ್ರೊಜೆಕ್ಷನ್ಸ್ ಇಲ್ಲಿ ಆಲ್ರೆಡಿ ಇದೆ, ರಿಪೀಟ್ ಆದಾಗ ಆಗ್ಲಿಲ್ವಾ? ಈ ಮೂರು ಪ್ರೊಜೆಕ್ಷನ್ಸ್ ಅಲ್ವಾ? ಈ ಮೂರು ಪ್ರೊಜೆಕ್ಷನ್ಸ್. ಸೊ ಇವಾಗ ಏನ್ ಮಾಡಿರಾಯ್ತು? ಸೆಲ್ಫ್ ಲೂಪ್ ಕೊಟ್ರಾಯ್ತು. ಏನೋ ಸೆಲ್ಫ್ ಲೂಪ್ ಅನ್ನ ಕೊಟ್ರಾಯ್ತು. ಸೆಲ್ಫ್ ಲೂಪ್ ಏನು ಕೊಡ್ತಾ ಇದೀನಿ? ಇಲ್ಲಿ ಡಾಟ್ ಇತ್ತು, ಆ ಡಾಟ್ ಏನ್ ಮಾಡ್ತಾ ಇದೀನಿ? ಓಪನ್ ಬ್ರಾಕೆಟ್ ಅನ್ನ ಓಪನ್ ಬ್ರಾಕೆಟ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ಓಪನ್ ಬ್ರಾಕೆಟ್ ಕ್ರಾಸ್ ಮಾಡಿದ್ರೆ ಏನು ಅಂತ? ಸೆಲ್ಫ್ ಲೂಪ್ ಅಂತ. ನೆಕ್ಸ್ಟ್ ಮೂರನೇದಿದೆ. ಸೊ ಮೂರನೇದು ಏನ್ ಪ್ರೊಡ್ಯೂಸ್ ಮಾಡ್ತಿರೋದು? ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಡಾಟ್ ಇಲ್ಲಿರೋದು ಆ ಕಡೆ ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಇದನ್ನ ಸ್ಟಾಪ್ ಮಾಡಬೇಕು. ಇದೇ ಒಂದು ಪ್ರೊಜೆಕ್ಷನ್ ಇಲ್ಲಿದೆಯಾ? ಎಸ್, ಇದೇ ಒಂದು ಪ್ರೊಜೆಕ್ಷನ್ ಇಲ್ಲಿದೆ. ಆಲ್ರೆಡಿ ರಿಸಾಲ್ವ್ ಮಾಡಿರೋದ್ರಿಂದ ಮತ್ತೆ ಬರೆಯುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ನಾವು ಕನೆಕ್ಷನ್ ಕೊಟ್ರಾಯ್ತು. ಸರಿನಾ? ಸೊ ಏನದು? ಎ ಪ್ರೊಡ್ಯೂಸಿಂಗ್ ಡಾಟ್ ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಎ ಅನ್ನ ಕ್ರಾಸ್ ಮಾಡಿ ಡಾಟ್ ಹೋಗಿರೋದ ಕಡೆ. ಸೊ ಸ್ಮಾಲ್ ಲೆಟರ್ ಎ ಅಂತ ಬರೀಬೇಕು. ಈಗ ನೋಡಿದ್ರೆ ನೀವು I1 ಫುಲ್ ಸಾಲ್ವ್ ಆಗಿದೆ, I2 ಫುಲ್ ಸಾಲ್ವ್ ಆಗಿದೆ, I3 ಕೂಡ ಫುಲ್ ಸಾಲ್ವ್ ಆಗಿದೆ. ನೆಕ್ಸ್ಟ್ I4 ಫುಲ್ ಸಾಲ್ವ್ ಆಗಿದೆಯಾ? ಇಲ್ಲ. ಯಾಕೆ? ಡಾಟ್ ಇನ್ನು ಎಲ್ಲರಿಗಿನ್ನ ಮುಂದೆ ಹೋಗಿಲ್ಲ. ಸೊ ಏನ್ ಮಾಡೋಣ ಇವಾಗ? ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್. ಡಾಟ್ ಇಲ್ಲಿದೆ, ಒಂದ್ ಸ್ಟೆಪ್ ಬಲಗಡೆ ಹೋದ್ರೆ ಕ್ಲೋಸ್ಡ್ ಬ್ರಾಕೆಟ್ ಅನ್ನು ಕೂಡ ಕ್ರಾಸ್ ಮಾಡಿ ಹೋಗುತ್ತೆ. ಈಗ ಇದ್ದಂತ ಎಲ್ಲಾ ಪ್ರೊಜೆಕ್ಷನ್ ಗಳನ್ನು ಕ್ರಾಸ್ ಮಾಡ್ತಾ? ಎಸ್. ಸೊ ಕ್ರಾಸ್ ಮಾಡ್ತು ಅಂತಂದ್ರೆ ಇಲ್ಲಿಗೆ ನಮ್ದು ಪ್ರೋಸೆಸ್ ಗಳು ಸ್ಟಾಪ್ ಆಗುತ್ತೆ. ಇದು I4, ಇಲ್ಲಿ I5 ಅಂತ ಕೊಡೋಣ. ಇವಾಗ ಎಲ್ಲಾ ಪ್ರೊಜೆಕ್ಷನ್ ಗಳನ್ನು ತೋರಿಸಿದೀವಿ. ಸೊ DFA ಡಯಾಗ್ರಾಮ್ ಆಗಿದೆ. ಈ DFA ಡಯಾಗ್ರಾಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಟೇಬಲ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಟೆಪ್ ನಂಬರ್ 3 ಟೇಬಲ್ ಕನ್ಸ್ಟ್ರಕ್ಷನ್. ಮೊದಲನೇದು ಸ್ಟೇಟ್ಸ್ ಅನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಆಕ್ಷನ್ಸ್. ಮೂರನೇದಾಗಿ ಬರುವಂತದ್ದು ಗೋ ಟು. ಸರಿನಾ? ಸೊ ಅಷ್ಟನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಸ್ಟೇಟ್ಸ್ ಅನ್ನ ಬರೆಯೋದಕ್ಕಿಂತ ಮುಂಚೆ ಆಕ್ಷನ್ಸ್ ಅಲ್ಲಿ ಏನೇನ್ ಬರಿಬೇಕು ಅಂತ ಗೊತ್ತಾಗ್ಬೇಕು. ಈ ಗೋ ಟು ಅಲ್ಲಿ ಏನ್ ಬರಿತೀವಿ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ ಪ್ರೊಡ್ಯೂಸರ್ಸ್ ಯಾರ್ಯಾರಿದ್ದಾರೆ ಅದನ್ನ ಬರಿತೀನಿ. ಇಲ್ಲಿರೋದು ಎಷ್ಟು? ಕೇವಲ ಎ ಇಸ್ ದ ಪ್ರೊಡ್ಯೂಸರ್. ನಮ್ಮ ಮೇನ್ ಕ್ವಶನ್ ಅನ್ನ ನೋಡಿದ್ರೆ ಕೇವಲ ಒಬ್ರು ಪ್ರೊಡ್ಯೂಸರ್ ಇರೋದು, ಅದು ಯಾರು? ಎ. ಸೊ ಎ ಮಾತ್ರ ನಾನು ಗೋ ಟು ಅಲ್ಲಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಆಕ್ಷನ್ಸ್ ಅಲ್ಲಿ ಏನೇನ್ ಬರಿಬೇಕು ಅಂತಂದ್ರೆ ಆಪರೇಟರ್ಸ್ ಏನಾದ್ರು ಇದ್ರೆ ಇಲ್ಲ ಸ್ಮಾಲ್ ಲೆಟರ್ಸ್ ಏನಾದ್ರು ಇದ್ರೆ ಅವುಗಳನ್ನ ಬರಿಬೇಕು. ಇಲ್ಲಿ ಏನೇನಿದೆ? ಓಪನ್ ಬ್ರಾಕೆಟ್ ಇದೆ, ಕ್ಲೋಸ್ಡ್ ಬ್ರಾಕೆಟ್ ಇದೆ, ಸ್ಮಾಲ್ ಲೆಟರ್ ಎ ಇದೆ. ಸೊ ಈ ಮೂರನ್ನ ನಾನು ಆಕ್ಷನ್ಸ್ ಅಲ್ಲಿ ಬರಿಬೇಕು. ಸೊ ಎ ಓಪನ್ ಬ್ರಾಕೆಟ್ ಕ್ಲೋಸ್ಡ್ ಬ್ರಾಕೆಟ್, ಇದರ ಜೊತೆ ಇನ್ನೊಂದು ಎಕ್ಸ್ಟ್ರಾನ ನಾನು ಆಡ್ ಮಾಡಬೇಕು, ದಟ್ ಈಸ್ ಡಾಲರ್. ಸೊ ಡಾಲರ್ ಒಂದು ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಆಕ್ಷನ್ಸ್ ಅಲ್ಲಿ. ಸ್ಟೇಟ್ಸ್ ನಾವು ಇವಾಗ ಬರೆದು ತೋರಿಸ್ತೀನಿ.
ಆಕ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ಮಾಲ್ ಲೆಟರ್ಸ್ ಮತ್ತೆ ಆಪರೇಟರ್ಸ್ ಏನಾದ್ರೂ ಇದ್ರೆ ಅವುಗಳನ್ನ ಬರ್ಕೋಬೇಕು. ಗೋ ಟು ಅಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನ ಬರಬೇಕು. ಕೇವಲ ಒಂದೇ ಒಂದು ಪ್ರೊಡ್ಯೂಸರ್ ಇರೋದ್ರಿಂದ ಅದನ್ನೇ ಆಸ್ ಇಟ್ ಈಸ್ ಬರೆದಿದ್ದೀವಿ. ಈಗ ಸ್ಟೇಟ್ಸ್ ಯಾವ್ಯಾವ ಇರೋದು I0, I1, I2, I3, I4, I5. ಸೊ ಅಷ್ಟನ್ನು ಬರೀರಿ. I0, I1, I2, I3, I4, I5. ಈಗ ಫಸ್ಟ್ I0 ನ ತಗೊಂತೀನಿ. ಗೋ ಟು ಕಾಲಮ್ ಅನ್ನ ಆಮೇಲೆ ಫಿಲ್ ಮಾಡೋಣ. ಫಸ್ಟ್ ಆಕ್ಷನ್ಸ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. I0 ಎ ಅನ್ನ ಯೂಸ್ ಮಾಡಿಕೊಂಡು ಯಾವ ಒಂದು ಸ್ಟೇಟ್ಗೆ ಹೋಗ್ತಾ ಇದೆ ನೋಡಿ. I0 ಎ ಅನ್ನ ಯೂಸ್ ಮಾಡಿಕೊಂಡು I3 ಸ್ಟೇಟ್ಗೆ ಹೋಗ್ತಾ ಇದೆ. ಸೊ ಇದೇನಾಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. I0 ಅಂತ ಅಂದ್ರೆ I0 ಸ್ಟೇಟ್ ಇಂದ I3 ಸ್ಟೇಟ್ಗೆ ಶಿಫ್ಟ್ ಆಗ್ತಾ ಇದೆ ನೋಡಿ. ಡಾಟ್ ಏನಾಗ್ತಾ ಇತ್ತು, ಶಿಫ್ಟ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, S3 ಅಂತ ಬರೀಬೇಕು. ಯಾಕೆ ಇಲ್ಲಿ 0 ಸ್ಟೇಟ್ ಇಂದ 3ನೇ ಸ್ಟೇಟಿಗೆ ಹೋಗ್ತಿರೋದು, S3 ಅಂತ ಬರೀಬೇಕು. S3 ಅಂತಂದ್ರೆ ಶಿಫ್ಟ್ 3 ಅಂತ ಅರ್ಥ. ನೆಕ್ಸ್ಟ್ ಓಪನ್ ಬ್ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗಾರ ಹೋಗ್ತಾ ಇದೆಯಾ, ಎಲ್ಲಿಗೆ I2 ಹೋಗ್ತಾ ಇದೆ, ಶಿಫ್ಟ್ ಆಗ್ತಾ ಇರೋದು. ಸೊ ಏನಂತ ಬರೀಬೇಕು, S2 ಅಂತ ಬರೀಬೇಕು. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಎಲ್ಲಾದ್ರೂ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. ನೆಕ್ಸ್ಟ್ ಡಾಲರ್ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. ನೆಕ್ಸ್ಟ್ I1 ಗೆ ಬರೋಣ. I1 ಸ್ಟಾಪ್ಡ್ ಅಟ್ ದ ಫಸ್ಟ್ ಸ್ಟೆಪ್ ಇಟ್ ಸೆಲ್ಫ್. ಸೊ ಅದು ಅಲ್ಲೇ ಸ್ಟಾಪ್ ಆಗಿದೆ, ಮುಂದೆ ಯಾವುದೇ ಪ್ರೊಜೆಕ್ಷನ್ಸ್ ಇಲ್ಲ. ಸೊ ಆರೋ ಖಾಲಿ ಬಿಡಬೇಕು. ನೆಕ್ಸ್ಟ್ I2. ಸೊ I2 ಇಲ್ಲಿದೆ. I2 ಸ್ಮಾಲ್ ಲೆಟರ್ ಎ ಅನ್ನ ಯೂಸ್ ಮಾಡಿದ್ಯಾ, ಎಸ್. ಸ್ಮಾಲ್ ಲೆಟರ್ ಎ ಅನ್ನ ಯೂಸ್ ಮಾಡಿಕೊಂಡು I3 ಗೆ ಬಂದಿದೆ, ಅಂದ್ರೆ ಶಿಫ್ಟ್ 3 ಅಂತ ಬರೀಬೇಕು. ನೆಕ್ಸ್ಟ್ ಅದೇ I2 ಓಪನ್ ಬ್ರಾಕೆಟ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿಗೆ ಬಂದಿದೆ, ಸೆಲ್ಫ್ ಲೂಪ್ ಅಂತಂದ್ರೆ I2 ಗೆ ಬಂದಿದೆ. ಸೊ ಏನಂತ ಬರೀಬೇಕು, ಶಿಫ್ಟ್ 2 ಅಂತ ಬರೀಬೇಕು. ನೆಕ್ಸ್ಟ್ ಕ್ಲೋಸ್ಡ್ ಬ್ರಾಕೆಟ್ ಏನಾದ್ರೂ ಯೂಸ್ ಮಾಡಿದ್ಯಾ, ಇಲ್ಲ. ಸೊ ಡಾಲರ್ ಏನಾದ್ರೂ ಯೂಸ್ ಮಾಡಿದ್ಯಾ, ಇಲ್ಲ. ನೆಕ್ಸ್ಟ್ I3. ಸೊ I3 ಏನಾಗಿದೆ, ಇಲ್ಲೇ ಸ್ಟಾಪ್ ಆಗಿರುವಂತ ಪ್ರೋಸೆಸ್, ಮುಂದೆ ಯಾವುದೇ ಪ್ರೊಜೆಕ್ಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಖಾಲಿ ಬಿಡೋಣ ಇವಾಗ. ನೆಕ್ಸ್ಟ್ I4 ಗೆ ಬರೋಣ. I4 ಯಾವುದನ್ನ ಯೂಸ್ ಮಾಡಿರೋದು ನೋಡಿ, ಇಲ್ಲಿ ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಸರ್ಪಾಸ್ ಮಾಡಲು ಹೋಗಿದ್ದದು ನೋಡಿ, ಇಲ್ಲಿತ್ತು ಡಾಟ್. ಕ್ಲೋಸ್ಡ್ ಬ್ರಾಕೆಟ್ ಅನ್ನ ಸರ್ಪಾಸ್ ಮಾಡಿ ಆ ಕಡೆ ಹೋಯ್ತು. ಸೊ ಇಲ್ಲಿ ಕೇವಲ ಒಂದೇ ಒಂದು ಯೂಸ್ ಆಗಿರೋದು ಯಾವುದು, ಕ್ಲೋಸ್ಡ್ ಬ್ರಾಕೆಟ್. ಸೊ ಕ್ಲೋಸ್ಡ್ ಬ್ರಾಕೆಟ್ ಯೂಸ್ ಆಗಿದೆ I4 ಇಂದ I5 ಗೆ ಹೋಗ್ತಾ ಇರೋದು. ಸೊ ಶಿಫ್ಟ್ 5 ಅಂತ ಬರೀಬೇಕು. I4 ಗೆ ಶಿಫ್ಟ್ 5 ಅಂತ ಬರೀಬೇಕು, ಎಲ್ಲಿ, ಕ್ಲೋಸ್ಡ್ ಬ್ರಾಕೆಟ್ ಅಲ್ಲಿ, ಸರಿನಾ? ಈಗ ನೆಕ್ಸ್ಟ್ I5. ಸೊ I5 ಯಾವ್ದಾದ್ರು ಯೂಸ್ ಆಗ್ತಾ ಇದೆಯಾ, I5 ಯಾವ್ದನ್ನ ಯೂಸ್ ಮಾಡ್ತಾ ಇಲ್ಲ, ಅದು ಅಲ್ಲೇ ಸ್ಟಾಪ್ ಆಗಿದೆ. ಈಗ ನಾನು ನೋಡಿದ್ರೆ I0 ಗೆ ನಾನು ವ್ಯಾಲ್ಯೂಗಳನ್ನ ಫಿಲ್ ಮಾಡಿದ್ದೀನಿ, I2 ಗೆ ವ್ಯಾಲ್ಯೂಗಳನ್ನ ಫಿಲ್ ಮಾಡಿದ್ದೀನಿ, I4 ಗೆ ವ್ಯಾಲ್ಯೂಗಳನ್ನ ಫಿಲ್ ಮಾಡಿದ್ದೀನಿ. I1, I3, I5 ಗೆ ಏನ್ ವ್ಯಾಲ್ಯೂಗಳನ್ನ ಫಿಲ್ ಮಾಡಬೇಕು, ಸೊ ಅದನ್ನ ಹೇಳ್ಕೊಡ್ತೀನಿ. I1 ಗೆ ಫಿಲ್ ಮಾಡೋದಕ್ಕಿಂತ ಮುಂಚೆ I3 ಮತ್ತೆ I4 ಗೆ ಏನ್ ಫಿಲ್ ಮಾಡಬೇಕು ನೋಡೋಣ. I3. ಸೊ I3 ಎಲ್ಲಿದೆ, ಇಲ್ಲಿದೆ. ಸೊ ಆ ಈಕ್ವೇಶನ್ ಏನು, ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ. ಡಾಟ್ ಏನು ಅವಶ್ಯಕತೆ ಇಲ್ಲ, ಅದೇನಿದೆ ಅದನ್ನ ಬರ್ಕೊಳ್ಳಿ. ಸೊ ಅದರದ್ದು ನಂಬರಿಂಗ್ ಏನ್ ಮಾಡಿರೋದು 2 ಅಂತ. ಸೊ ರೆಡ್ಯೂಸ್ ಟು ಅಂತ ಬರೀಬೇಕು. ಯಾಕೆ ಈ ರೀತಿ ಬರೆದಿದ್ದು ನೋಡಿ, ಈ ಒಂದು ಪ್ರೊಜೆಕ್ಷನ್ ಏನಿದೆ I3 ಅಲ್ಲಿ, ಇದು ಮುಂದೆ ಹೋಗ್ತಾ ಇಲ್ಲ, ಅಂದ್ರೆ ಮುಂದೆ ಯಾವುದೇ ಪ್ರೊಜೆಕ್ಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ಏನಾಗುತ್ತೆ, ಇದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ರೆಡ್ಯೂಸ್ ಟು ಯಾವ್ದ್ರ ಪ್ರಕಾರ, ಆ ಒಂದು ಈಕ್ವೇಶನ್ ಇಂದ ನಂಬರಿಂಗ್ ಪ್ರಕಾರ. ನೆಕ್ಸ್ಟ್ I5 ಇದೆ. ಸೊ I5 ಏನ್ ಈಕ್ವೇಶನ್ ಇರೋದು, ಎ ಪ್ರೊಡ್ಯೂಸಿಂಗ್ ಓಪನ್ ಬ್ರಾಕೆಟ್ ಎ ಕ್ಲೋಸ್ಡ್ ಬ್ರಾಕೆಟ್. ಸೊ ಇದರ ನಂಬರಿಂಗ್ ಇದೆಯಾ, ಎಸ್ 1. ಸೊ ಏನ್ ಮಾಡಬೇಕು, ರೆಡ್ಯೂಸ್ 1 ಅಂತ ಬರೀಬೇಕು. ಈಗ I1 ಗೆ ಬರೋಣ. I1 ಏನಿದೆ, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಎ. ಇದು ನಮ್ಮ ಕ್ವಶನ್ ಅಲ್ಲಿ ಇತ್ತಾ, ಇಲ್ಲ. ಇದನ್ನ ನಾವು ಆರ್ಗ್ಯುಮೆಂಟ್ ಮಾಡಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಅದಕ್ಕೆ ಅದರ ಪ್ರೊಜೆಕ್ಷನ್ಸ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ಈ ಡಾಲರ್ ಇದೆಯಲ್ಲ, ಅಲ್ಲಿ ಎ ಅಂತ ಬರೀಬೇಕು. ಈ ಆಕ್ಷನ್ಸ್ ಅಂತ ಬಂದಾಗ ಮೇಜರ್ ಆಗಿ ಬರುವಂತದ್ದು 3. ಒಂದು ಶಿಫ್ಟ್, ಇನ್ನೊಂದು ರೆಡ್ಯೂಸ್, ಆಮೇಲೆ ಅಕ್ಸೆಪ್ಟ್, ಸರಿನಾ? ಶಿಫ್ಟ್ ಆಕ್ಷನ್ ತೋರಿಸಿದೀವಿ, ರೆಡ್ಯೂಸ್ ಆಕ್ಷನ್ ತೋರಿಸಿದೀವಿ, ಇಲ್ಲಿ ಅಕ್ಸೆಪ್ಟ್ ಆಕ್ಷನ್, ಸರಿನಾ? ಸೊ ಏನು, I1 ಅನ್ನ ನಾವೇ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ರಿಂದ ಅದನ್ನ ಅಕ್ಸೆಪ್ಟ್ ಮಾತ್ರ ಮಾಡಬೇಕು. ಈಗ ನೆಕ್ಸ್ಟ್ ಗೋ ಟು ಕಾಲಮ್ಗೆ ಹೋಗೋಣ. I0 ಏನಾದ್ರೂ ಕ್ಯಾಪಿಟಲ್ ಲೆಟರ್ ಎ ಅನ್ನ ಯೂಸ್ ಮಾಡ್ತಾ ಇದೆಯಾ, ಎಸ್. ಸೊ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ, I1 ಗೆ ಹೋಗ್ತಾ ಇದೆ. ಈಗ ಗೋ ಟು ಕಾಲಮ್ ಅನ್ನ ಬರೀಬೇಕಾದ್ರೆ ಡೈರೆಕ್ಟ್ ನಂಬರ್ ಅನ್ನ ಬರೆದು ಬಿಡ್ಬೇಕು ನೋಡಿ. I0 ಇಂದ ಎಲ್ಲಿಗೆ ಹೋಗ್ತಾ ಇದೆ, I1 ಗೆ ಹೋಗ್ತಾ ಇದೆ. ಸೊ ಜಸ್ಟ್ ರೈಟ್ 1. ಸೊ 1 ಅಂತ ಬರೆದು ಬಿಡ್ಬೇಕು. ನೆಕ್ಸ್ಟ್ I1 ಏನಾದ್ರೂ ಕ್ಯಾಪಿಟಲ್ ಲೆಟರ್ ಎ ಯೂಸ್ ಮಾಡ್ಕೊಂಡು ಎಲ್ಲಿಗಾದ್ರೂ ಹೋಗ್ತಾ ಇದೆಯಾ, ಇಲ್ಲ. I2 ಯೂಸ್ ಮಾಡ್ಕೊಂಡು ಹೋಗ್ತಿದ್ಯಾ, ಎಸ್. ಎಲ್ಲಿಗೆ, I4 ಗೆ ಹೋಗ್ತಾ ಇದೆ. ಸೊ ಏನಂತ ಬರೀಬೇಕು, 4 ಅಂತ ಬರೀಬೇಕು. ನೆಕ್ಸ್ಟ್ I3 ಏನಾದ್ರೂ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. I4 ಏನಾದ್ರೂ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. I5 ಏನಾದ್ರೂ ಯೂಸ್ ಮಾಡ್ತಾ ಇದೆಯಾ, ಇಲ್ಲ. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಬ್ಲಮ್. ಸೊ ಇದರಲ್ಲಿ ನೀವು ಲಾಸ್ಟ್ ಅಲ್ಲಿ ಏನಂತ ಬರೀಬಹುದು ಅಂತಂದ್ರೆ, ದಿಸ್ ಈಸ್ ಎ LR0 ಪಾರ್ಸರ್ ಅಂತ ಬರೆದ್ರೆ ಪ್ರಾಬ್ಲಮ್ ಸಾಲ್ವ್ ಆಯ್ತು.
ಏನ್ ಮಾಡಬೇಕು ಇಲ್ಲಿ ನೀವು ಫಸ್ಟ್ ಸ್ಟೇಟ್ಗಳನ್ನ ಬರ್ಕೊಂಡು ಶಿಫ್ಟ್ ಆಕ್ಷನ್ ಯಾವುದು ಮುಂದಕ್ಕೆ ಹೋಗ್ತಾ ಇರುತ್ತಲ್ಲೋ ಅದಕ್ಕೆ ಶಿಫ್ಟ್ ಆಕ್ಷನ್ಸ್ ಬರೀಬೇಕು. ಯಾವ ಸ್ಟೇಟು ಅಲ್ಲೇ ನಿಂತ್ಕೊಂಡಿರುತ್ತೆ, ಮುಂದಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅದ್ರದ್ದು ಆಪರೇಷನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಅಂದಾಗ ಏನ್ ಮಾಡಬೇಕು, ರೆಡ್ಯೂಸ್ ಆಕ್ಷನ್ಸ್ ಅನ್ನ ಬರೀಬೇಕು ಇಲ್ಲಿ ಬರ್ದಿರುವಂತ ನಂಬರಿಂಗ್ ಪ್ರಕಾರ. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತ ಡಾಕ್ಯುಮೆಂಟ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿರುವಂತ ಪ್ರೊಜೆಕ್ಷನ್ಗೆ ಅಕ್ಸೆಪ್ಟ್ ಮಾತ್ರ ಬರೀಬೇಕು ಡಾಲರ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಗೋ ಟು ಬರಿಬೇಕಾದ್ರೆ ಏನು, ಡೈರೆಕ್ಟ್ ನಂಬರ್ಸ್ ಅನ್ನ ಬರಿಬೇಕು. ಕ್ಯಾಪಿಟಲ್ ಲೆಟರ್ಸ್ ಏನು ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡಿದ್ರೆ ಒಂದಿಗೆ ಹೋಗ್ತಾ ಇತ್ತು, ಸೊ ಡೈರೆಕ್ಟ್ ಆಗಿ ಒನ್ ಅಂತ ಬರ್ಬಿಡ್ಬೇಕು ಅಷ್ಟೇ, ಸರಿನಾ. ರೆಡ್ಯೂಸು ಶಿಫ್ಟು ಅದನ್ನೆಲ್ಲ ನೀವು ಗೋ ಟು ಅಲ್ಲಿ ಬರಿಬಾರ್ದು. ಸೊ ಫಸ್ಟ್ ಸ್ಟೆಪ್ ವಾಸ್ ಆರ್ಗ್ಯುಮೆಂಟ್ ಅಂಡ್ ನಂಬರಿಂಗ್, ಸೆಕೆಂಡ್ ಸ್ಟೆಪ್ DFA ಡಯಾಗ್ರಾಮ್, ಮೂರನೇ ಸ್ಟೆಪ್ ಏನಿತ್ತು ನಮಗೆ ಪಾರ್ಸರ್ ಟೇಬಲ್ ಎಲ್ಲ ಬರಬೇಕಿತ್ತು. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ, ಸರಿನಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.